ಏನು ಮಾಡಲಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್? ಹುಳಿ ಹುಳಿ ಸ್ವಲ್ಪ ಖಾರ ಉಪ್ಪು ಇರಬೇಕು. ಲೆಮನ್ ರೈಸ್. ಓಕೆ, ಡನ್. ನಮಸ್ಕಾರ ವೀಕ್ಷಕರೇ, ಪೂಜಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಲೆಮನ್ ರೈಸ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನೋಡಿ, ಲೆಮನ್ ರೈಸ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: ಅನ್ನವನ್ನು ಮಾಡಿಟ್ಟಿನಿ, ಸ್ವಲ್ಪ ತಣ್ಣಗಾಗಬೇಕು ಅನ್ನ. ಕರಿಬೇವು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಮೇನ್ ಲಿಂಬೆಹಣ್ಣಿನ ರಸ, ಉಪ್ಪು, ಅರಿಶಿಣ, ಎಣ್ಣೆ. ಬನ್ನಿ ಇವಾಗ ಲೆಮನ್ ರೈಸ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲು ಬಾಣಲೆಗೆ ಎಣ್ಣೆ ಹಾಕಬೇಕು. ನೀವು ಅನ್ಕೋತಿರ್ಬೋದು, ಬುಟ್ಟೆಯಲ್ಲಿ ಯಾಕೆ ಮಾಡ್ತೀನಿ ಅಂದರೆ ನಂಗೆ ಇದರಲ್ಲಿ ಕಲಿಸ್ಲಿಕ್ಕೆ ಭಾಳ ಕಂಫರ್ಟೇಬಲ್ ಇರ್ತದೆ. ಕಡೆಯದಾಗ ಅಷ್ಟು ನನಗೆ ಕಲಿಸ್ಲಿಕ್ಕೆ ಕಂಫರ್ಟೇಬಲ್ ಅನಿಸಲ್ಲ. ಅದ್ರ ಸಲುವಾಗಿ ನಾನು ಏನಾದರೂ ಇವಾಗ ಜೀರಾ ರೈಸ್, ಫ್ರೈಡ್ ರೈಸ್, ಯಾವುದೂ ರೈಸ್, ನಾಷ್ಟ ಏನಾದರೂ ಮಾಡಿದರೆ ಇದರಲ್ಲೇ ಮಾಡ್ತೀನಿ. ನೋಡಿ ನಮ್ಮ ಎಣ್ಣೆ ಕಾದಿದೆ. ಮೊದಲು ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಸ್ವಲ್ಪ ಕೆಂಪಾದಮೇಲೆ ಉದ್ದಿನಬೇಳೆ ಹಾಕಬೇಕು. ಆಮೇಲೆ ನೋಡಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ ಮೇಲೆ ಒಂದು ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಕಲರ್ ಬರೋಟ್ಟಿಗೆ, ಕೆಂಪು ಬಣ್ಣ ಬರೋಸ್ತನ ನಾವು ಫ್ರೈ ಮಾಡಬೇಕು. ಆಮೇಲೆ ಜೀರಿಗೆನ ಹಾಕಬೇಕು. ಲೆಮನ್ ರೈಸ್ ವೆರಿ ಸಿಂಪಲ್ ರೆಸಿಪಿ. ಯಾರು ಕೂಡ ಮಾಡ್ಬೋದು ಇದು ಮನೆಯಲ್ಲಿ. ವೆರಿ ಸಿಂಪಲ್. ಈಗ ಬೇರೆ ಕಡೆ ಸ್ಟೂಡೆಂಟ್ಸ್ಗಳು ಇರ್ತಾರಲ್ಲ, ರೂಮ್ ಮಾಡಿ ಓದೋಕ್ಕೆ ಅಂತ ಹೋಗ್ತಾರಲ್ಲ, ಅವರಿಗಂತೂ ಇದು ವೆರಿ ಈಸಿ ರೆಸಿಪಿ ಲೆಮನ್ ರೈಸ್, ಬ್ಯಾಚುಲರ್ ಹುಡುಗಿಯರಿಗೆ. ಆಮೇಲೆ ಶೇಂಗಾ ಆ್ಯಡ್ ಮಾಡಬೇಕು. ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಆ್ಯಡ್ ಮಾಡಬೇಕು. ಅದಾದಮೇಲೆ ಅರಿಶಿಣ, ಆದಮೇಲೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅನ್ನ, ಅದನ್ನು ಹಾಕಬೇಕು. ಇವಾಗ ಉಪ್ಪು ಹಾಕಬೇಕು. ನೀವು ಅನ್ಕೋತಿರ್ಬೋದು, ಲೆಮನ್ ರೈಸ್ ಅಂತ ರೆಸಿಪಿ ಹೇಳಿದ್ದೀನಿ, ಬಟ್ ಇದರಲ್ಲಿ ಲೆಮನ್ ಜ್ಯೂಸ್ ಹಾಕಿಲ್ಲ ಅಂತ. ಲೆಮನ್ ಜ್ಯೂಸು ಲಾಸ್ಟಿಗೆ ಹಾಕಬೇಕು, ಯಾಕಂದರೆ ಮೊದಲು ಹಾಕಬಾರ್ದು. ನೋಡಿ, ಇವಾಗ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಕಿ ಮತ್ತು ಸರಿಯಾಗಿ ಕಲಿಸ್ಕೋಬೇಕಿದು. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಮ್ಮ ಸಿದ್ದುನ ಪ್ಲೇಟ್ ರೆಡಿ ಆಗ್ಯದ ನೋಡ್ರಿ. ಸಿದ್ದು, ತಗೋಪ್ಪ, ಟೈಮ್ ಆಗ್ತದೆ, ಜಲ್ದಿ ಹೋಗ್ಬೇಕಲ್ಲ. ಸೂಪರ್, ಸಕ್ಕತ್ತಾಗಿದೆ. ನೀವು ಕೂಡ ಲೆಮನ್ ರೈಸ್ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಲ್ ಮೈ ಫ್ರೆಂಡ್ಸ್.